ತುಂಬ ಜನ ಆಸ್ಪಿರೆಂಟ್ಸು ಈ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದು ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ಸ್ ಅಂದರೆ CDPO ಮತ್ತು ACDPO ಒಂದು ನೋಟಿಫಿಕೇಷನ್ಸ್ ಬಗ್ಗೆ ತುಂಬ ಜನ ಒಂದು ಫೋನ್ ಮಾಡಿ ಕೇಳ್ತಾ ಇದ್ವಿ, ನೋಟಿಫಿಕೇಷನ್ಸ್ ಮಾಡಿಸ್ಕೊಡಿ ಸರ್ ಅಂತೇಳಿ. ಈ ಒಂದು ನೋಟಿಫಿಕೇಷನ್ಸ್ ಲಾಸ್ಟ್ ನೋಟಿಫಿಕೇಷನ್ 2016 ಆಗಿರೋದು. 16ರಲ್ಲಿ ನೋಟಿಫಿಕೇಷನ್, 17ರಲ್ಲಿ ಎಕ್ಸಾಮ್ ಆಗಿರೋದು. ಇಲ್ಲಿವರೆಗೂ ಇಲಾಖೆಯಿಂದ ನೋಟಿಫಿಕೇಷನ್ಸ್ ಆಗಲಿಲ್ಲ. ಇವತ್ತು ಹೋಗಿ ಇಲಾಖೆಗೆ ಭೇಟಿ ಮಾಡಿ ಒಂದು ಆ ಇಲಾಖೆಯಿಂದ ಏನೊಂದು ಸುಮಾರು 55 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರು 6 ಪೋಸ್ಟ್ ಇದೆ, ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರು 49 ಪೋಸ್ಟ್ ಇದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟು ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಇದು ಗ್ರೂಪ್ ಎ ಆಫೀಸರ್ ಬರೋದ್ರಿಂದ ಆದಷ್ಟು ಬೇಗ ನೋಟಿಫಿಕೇಷನ್ಸ್ ಮಾಡಿ, ತುಂಬ ಜನ ಆಸ್ಪಿರೆಂಟ್ಸ್ಗೆ ಅನುಕೂಲ ಆಗುತ್ತೆ. ಈ ಒಂದು FD ನಾವು ಫಾಲೋಅಪ್ ಮಾಡಿಬಿಟ್ಟು ನೆಕ್ಸ್ಟು ಮ್ಯಾಕ್ಸಿಮಮ್ 1 ವಾರದಲ್ಲಿ ವಾಪಸ್ ಡಿಪಾರ್ಟ್ಮೆಂಟ್ ಬಂದು ಅಲ್ಲಿಂದ ನಾವು ಮುಂಚೆ ಎಲ್ಲ KPSC ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ರು. ಇವಾಗ ಯಾವುದೇ ಕಾರಣಕ್ಕೂ KPSC ಬೇಡ, KE ಕೊಡಿ ಅಂತಲೂ ಮನವಿ ಮಾಡ್ಕೊಂಡಿದ್ವಿ. ಈ ಒಂದು ನೋಟಿಫಿಕೇಷನ್ಸು ಆದಷ್ಟು ಬೇಗ ಮಾಡ್ತಾರೆ. ಎಲ್ಲರೂ ಏನು ಆಸ್ಪಿರೆಂಟ್ಸ್ ಓದ್ತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿ ಓದ್ಕೊಡಿ. ಒಂದು 55 ಪೋಸ್ಟಿಗೆ ಈಗ FD ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಎಷ್ಟು ಪೋಸ್ಟ್ ಅಪ್ರೂವಲ್ ಆಗಿ ಬರುತ್ತೆ ನೋಡೋಣ. ಅದನ್ನು ಫಾಲೋಅಪ್ ಮಾಡಿಕೊಂಡು ಅಲ್ಲೂ ಕೂಡ ನಾವು ಈ ಒಂದು ಏನು ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರು ಮತ್ತು ಅಸಿಸ್ಟೆಂಟ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ದು ನೋಟಿಫಿಕೇಷನ್ ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿಸೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಎಲ್ರಿಗೂ ಒಳ್ಳೆಯದಾಗಲಿ. ಆಸ್ಪಿರೆಂಟ್ಸು ಏನು ಒಂದು ತುಂಬ ಜನ ಆಸ್ಪಿರೆಂಟ್ಸ್ ಇವತ್ತು ಬಂದಿದ್ರಿ, ಇಲಾಖೆಗೆ ಹೋಗಿ ಭೇಟಿ ಮಾಡಿದ್ವಿ. ಏನೊಂದು ಆ ಇಲಾಖೆಯಲ್ಲಿದ್ದರಂಥ ಕಮಿಷನರ್ ಕೂಡ ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.